ಜಲೀಲ್ ಕರಳುಪಾಡಿ ಅವರನ್ನಂತವರನ್ನು ಕೊಂದವರು ಶಾಸಕರೊಟ್ಟಿಗೆ ಇರೋದು, ಅವರಿಗೆ ಗಡೀಪಾರು ನೋಟಿಸ್ ಇಲ್ಲ. ಪುತ್ತೂರು ದರ್ಬೆಯಿಂದ ಬೆದ್ರಳ ತನಕ ನಾವು 4-5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಗುಂಡಿ ಮುಚ್ಚಿ ಮಲೆ ಅಂತ ಹೇಳಿದ್ರು. ಮಲೆ ನಿಂತ ಈಗ 15 ದಿವಸ ಆಯಿತು, ಒಂದು ಹೊಂಡ ಮುಚ್ಚುವುದಿಲ್ಲ. ನಾವು ವೈಯಕ್ತಿಕ ನಾವು ಸ್ವಂತ ಖರ್ಚು ಮಾಡಿ ಹೊಂಡ ಮುಚ್ಚಿದೆ ತಪ್ಪಾಯ್ತಾ? ಅದಕ್ಕೆ ಗಡೀಪಾರು ಮಾಡೋದಾ? ಶಾಸಕರ ಈ ನಡವಳಿಕೆ ಬಗ್ಗೆ ನಾವು ಬಹಿರಂಗವಾಗಿ ಹೇಳ್ತೇವೆ. ಅದು ಶಾಸಕರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ನಮ್ಮನ್ನು ಎನ್ಕೌಂಟರ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡೋದು. ರಾತ್ರಿ 1 ಗಂಟೆಗೆ ಮನೆ ಹತ್ರ ಬರೋದು, ಫೋಟೋ ತೆಗೆದು ನಾವೇನು ಕೊಲೆ ಮಾಡಿದ್ದೇವೆ? ಇಲ್ಲಿ ಏನು ಮಾಡಿದ್ದೇವೆ ಅಂತೇಳಿ ಪೊಲೀಸ್ ಇಲಾಖೆ ಬಹಿರಂಗವಾಗಿ ಹೇಳಬೇಕು. ಇವನು ಇಂಥ ಕೊಲೆ ಆರೋಪಿ, ಇಂಥ 307 ಕೇಸಲ್ಲಿ ಇದ್ದಾನೆ, ಇಂಥ ಕೋಮು ಗಲಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಂತ ಹೇಳ್ಬೇಕಲ್ಲ, ಅದಾದ್ರೆ ಇಡ್ಬೇಕಲ್ಲ. ನಾನು ಹೇಳ್ತಾ ಇದ್ದೇನೆ, ಶಾಸಕರೇ, ಇಂಥ 100 ಅಶೋಕ್ ರೈ ಬಂದರು ನನ್ನ ಬಾಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊಲ್ಲಿಸ್ತೀರಾ? ನಮ್ಗೆ ನೀವು ಕೊಲ್ಲಿಸ್ತೀರಿ, ನಮ್ಗೆ ಏನೆಲ್ಲ ಮಾಡಿಸಿ ಎಲ್ಲ ನಾವು ಇದನ್ನು ಹಿಂದೆ ಹೇಳಿದ್ದೇನೆ. ಅದಕ್ಕೆಲ್ಲ ಭಯಪಟ್ಟು ಬದುಕುವಂತ ವ್ಯಕ್ತಿ ಅಲ್ಲ. ನೀವು ರಸ್ತೆಯಲ್ಲಿ ಇರುವ ಗುಂಡಿಯನ್ನು ಮುಚ್ಚಿಸ್ಲಿಕ್ಕೆ ನಿಮ್ಮ ಮನೆಯಿಂದ ದುಡ್ಡು ತಂದು ಹಾಕೋದ? ನೀವು ಸರ್ಕಾರದ ದುಡ್ಡಲ್ಲಿ ಗುಂಡು ಮುಚ್ಚಿಸ್ಲಿಕ್ಕೆ ನಿಮ್ಗೇನು? ದರ್ಬೆಯಲ್ಲಿ ಏನು ಕಾಂಕ್ರೀಟೀಕರಣ ಮಾಡೋದು ಬಿಟ್ಟು ಮಳೆಗಾಲದಲ್ಲಿ ಇಂಟರ್ಲಾಕ್ ಆಗಿದ್ದೀರಿ. ಹೋದ ಕಡೆಯಲ್ಲಿ ಹೋಗಿ ಮುಸ್ಲಿಮರನ್ನು ಗುರಿ ಮಾಡಿ ಬಿಟ್ಟುಕೊಂಡು ನೀವು ಇವತ್ತು ಕಾಲಿಗೆ ನಾಳೆ ತಲೆಗೆ ಅದನ್ನು ನಾನು ವಿರೋಧಿಸಿದೆ, ಇವರಿಗೆ ತೊಂದರೆ ಆಗೋದು. ಅದೆಲ್ಲ ನಿಲ್ಲಿಸಬೇಕು ಶಾಸಕರೇ. ನಿಮ್ಮ ಒಟ್ಟಿಗೆ ಇರುವಂತಹ ಚೇಲಗಳನ್ನು ನೀವು ಬದಿಗಿಟ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ನಿಮ್ಮನ್ನು ಸಂಪೂರ್ಣ ಹಾಳು ಮಾಡದೆ ಇಂಥ ಚೇಲಗಳು ನಿಮ್ಮ ವಿರುದ್ಧ ನಾನು ಮಾತನಾಡಿದಕ್ಕೆ ನನ್ನ ಎದೆ ಮುಟ್ಟಿ ನನ್ನ ಬೆನ್ನು ಮುಟ್ಟಿ ಹೇಳಿದವರು ಅವರು. ಒಳ್ಳೆ ನಲ್ಲಾಯಿನರ ಮುಂಡ್ಯದು ನಲ್ಲಾಯಿನಿ ಅಂತೇಳಿ ಯಾರು ನಿಮ್ಮ ಪರವಾಗಿ ಮೊನ್ನೆ ಪ್ರೆಸ್ ಮೀಟ್ ಕರೆದರು ಅವರು. ನನಗೆ 6 ತಿಂಗಳ ಹಿಂದೆ ಒಂದು ನೋಟಿಸ್ ಬಂದಿತ್ತು ಕಮಿಷನರ್ ಕಚೇರಿಯಿಂದ. ಪೊಲೀಸಿನವರು ಒಂದು ರಿಪೋರ್ಟ್ ಮಾಡಿದ್ರು, ಇವನ ಮೇಲೆ 9 ಕೇಸ್ ಇದೆ, ಇವನನ್ನು ತನಿಖೆ ಮಾಡಬೇಕಂತೇಳಿ. ಆಗ AC ಕಚೇರಿ ನಮಗೆ ಒಂದು ನೋಟಿಸ್ ಬಂದಿತ್ತು, ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರ್ದು ಅಂತೇಳಿ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತೇಳಿ ನಾನು ಅದಕ್ಕೆ ಬೇಕಾದ ವಿವರವನ್ನು ಕೊಟ್ಟಿದ್ದೆ. ನನ್ನ ಮೇಲೆ 9 ಕೇಸ್ ಇಲ್ಲ. ಒಂದು ಕೇಸ್ ಶಾಸಕರೊಂದು ಉದ್ದೇಶಪೂರ್ವಕವಾಗಿ ನಮ್ಮ ಕಮ್ಯುನಿಟಿನವರ ಮೇಲೆ ಅವರ ಹತ್ರ ಒಂದು ಕಂಪ್ಲೇಂಟ್ ಕೊಡಿಸಿದ್ರು. ಅದನ್ನು ಅವರ ಪೊಲೀಸಿನವರೇ ಅದಕ್ಕೆ ರಿಪೋರ್ಟ್ ಆಗಿದ್ದಾರೆ. ನಾನು ಎಲ್ಲೂ ಅದಕ್ಕೆ ಜಾಮೀನು ಪಡೆದಿಲ್ಲ. ಯಾಕೆಂದರೆ ಅದು ಫೇಕ್ ಕಂಪ್ಲೇಂಟ್. ಅದು ಕಾನೂನಲ್ಲಿ ಅದು ಕಂಪ್ಲೇಂಟ್ ಪಡೀಲಿಕ್ಕಿಲ್ಲ. ಶಾಸಕರ ಒತ್ತಡದ ಮೇರೆಗೆ ಕಂಪ್ಲೇಂಟ್ ಪಡೆದ್ರು, FIR ಮಾಡಿದ್ರು, ನನ್ನನ್ನು ತಗೊಂಡು ಹೋದರು, ಎಂಕ್ವೈರಿ ಮಾಡಿದ್ರು, ಬಿಟ್ಟರು. ಈಗ ಅವತ್ತು ನನಗೆ ಗಡೀಪಾರು ಯಾಕೆ ಮಾಡಬಾರ್ದು ಅಂತ ಕೇಳಿದ್ದಕ್ಕೆ ನಾನು ಅದಕ್ಕೆ ಬೇಕಾದ ದಾಖಲೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ನನಗೆ ನಿರಂತರ ಈ 6 ತಿಂಗಳಿಂದ ನೋಟಿಸ್ ಬರ್ತಾ ಇದೆ. ಕಳೆದ ಗುರುವಾರ ನೋಟಿಸ್ ಬಂದಿದೆ, ಇವತ್ತು ಗುರುವಾರ ನೋಟಿಸ್ ಬಂದಿದೆ. ಎಲ್ಲ ದಿವಸ ಅದು ಬರುವುದು ಶುಕ್ರವಾರ ದಿವಸ ಆಗಿರ್ತದೆ. 11 ಗಂಟೆಗೆ AC ಕಚೇರಿಗೆ ಬರಬೇಕಂತೇಳಿ. ನೀವು ಬಂದಿಲ್ಲಾದರೆ ನಿಮ್ಮ ವಕೀಲರನ್ನು ಮುಖಾಂತರ ನೀವು ಹಾಜರುಪಡಿಸಬೇಕು, ಇಲ್ಲಾಂದರೆ ನಾವು ಏಕಪಕ್ಷ ನಿರ್ಧಾರ ಮಾಡ್ತೇವೆ ಅಂತೇಳಿ ಆ ನೋಟಿಸಲ್ಲಿ ಇರ್ತದೆ. ಆದರೆ ನಾವು ಕೆಲವೊಮ್ಮೆ ನಾವೇ ಹೋಗ್ತೇವೆ, ಕೆಲವೊಮ್ಮೆ ವಕೀಲರ ಮುಖಾಂತರ ಹೋಗ್ತೇವೆ, ಸುಮ್ಮನೆ ಆಗೋದಿಲ್ಲ, ಅದಕ್ಕೆ ಖರ್ಚಿರ್ತದೆ. ಆದರೂ ನಾವು ಅದುವೇ 11:30 ಗಂಟೆಯಿಂದ 3 ಗಂಟೆ ತನಕ ನಾವು ಅಲ್ಲಿ ಕೂರ್ತೇವೆ. ನಮಗೆ ಟ್ರೆಟ್ ಇದೆ, ಶಾಸಕರ ಆ ಭಾಗದವರಿಂದ ಟ್ರೆಟ್ ಇದೆ. ನಾವು ಅದೇ ಎಲ್ಲರೂ ಮಸೀದಿಗೆ ಹೋಗೋ ಸಂದರ್ಭದಲ್ಲಿ ನಾನು ಒಬ್ಬನೇ ಇಲ್ಲಿ ಬಂದು ನಿಲ್ಲುವಾಗ ನಾನು ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು? ನಾವೇನು ತಪ್ಪು ಮಾಡಿದ್ದೇವೆ? ನನ್ನ ಮೇಲೆ ಯಾವುದೇ ಒಂದು ಗುಂಪು ಗಲಭೆ ಆದ ಕೇಸ್ ಇಲ್ಲ. ನನ್ನ ಮೇಲೆ ಈ ಪುತ್ತೂರಲ್ಲಿ ಇದುವರೆಗೂ ಒಂದು ಹಿಂದೂ ಸಮುದಾಯದವರು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಯಾವುದೇ ಒಂದು ಕೊಲೆ ಕೇಸಲ್ಲಿ ಭಾಗಿಯಾಗಿಲ್ಲ, ಯಾವುದೇ ಒಂದು 307 ಕೇಸಲ್ಲಿ ಭಾಗಿಯಾಗಲಿಲ್ಲ. ನಾನು ಅನ್ಯ ಸಮುದಾಯದವರಿಗೆ ಬೈದ ಇತಿಹಾಸ ಇಲ್ಲ. ನಾನು ಯಾವುದೇ ಇದ್ದ ವಿಚಾರವನ್ನು ಬಹಿರಂಗವಾಗಿ ಹೇಳ್ತೇನೆ. ಅದು ಹೊರತು ನಾನು ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಮಾಡಲಿಲ್ಲ. ಈಗ ಗಡೀಪಾರು ಮಾಡಬೇಕಾಗಿದ್ದು ಯಾರನ್ನು? ಈ 307 ಕೇಸ್ ಕೊಲೆ ಕೇಸಲ್ಲಿ ಭಾಗಿಯಾದವರು, ಬೇರೆ ಬೇರೆ ವಿಚಾರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ವಿಡಿಯೋ ಮಾಡಿದಂಥವರೆಲ್ಲ ಕೆಲವರು ಶಾಸಕರ ಒಟ್ಟಿಗೆ ಇದ್ದಾರೆ. ಅಂಥವರನ್ನು ಗಡೀಪಾರು ಮಾಡೋದು ಬಿಟ್ಟು ಈಗ ಮೊನ್ನೆ ಉಪ್ಪಿನಂಗಡಿಯಲ್ಲಿ ತಲ್ವಾರ್ ಕಾಳಗ ಮಾಡಿದ್ರು. ನಾನು ಹಿಂದೆ ಕೂಡ ಹೇಳಿದ್ದೆ, ಅಂಥವ್ರಿಗೆ ಯಾವುದೇ ಒಂದು ನೋಟಿಸ್ ಇಲ್ಲ. ಜಲೀಲ್ ಕರಳುಪಾಡಿ ಅವರನ್ನಂಥವರನ್ನು ಕೊಂದವರು ಶಾಸಕರೊಟ್ಟಿಗೆ ಇರೋದು, ಅವರಿಗೆ ಗಡೀಪಾರು ನೋಟಿಸ್ ಇಲ್ಲ. 4-5 ಕೇಸ್ ಇದ್ದವರ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಭಾಗಿಯಾದರೆ ಅವರ ಮೇಲೆ ನಾವು ಕ್ರಮ ತಗೊಳ್ತೇವೆ ಅಂತ SP ಅವರು ಒಂದು ಭಾಗದಲ್ಲಿ ಹೇಳ್ತಾರೆ. 4-5 ಕೇಸ್ ಇದ್ದವರು ಶಾಸಕರೊಟ್ಟಿಗೆ ಇದ್ದಾರೆ. ನಾವು ಇದನ್ನೆಲ್ಲ ಹೇಳಿದ ಕೂಡಲೇ ಶಾಸಕರ ಒತ್ತಡ ಹಾಕಿ ಪೊಲೀಸ್ ಇಲಾಖೆ ಒತ್ತಡ ಹಾಕೋದು, ಗಡೀಪಾರು ಮಾಡಿದ್ರು. ಈಗ ನಾವು ಮಾಡಿದ್ರೆ ತಪ್ಪೇನು? ಬಡವರನ್ನು ಆಸ್ಪತ್ರೆಗೆ ಸೇರಿಸಿದ್ದು, 1,80,000 ಕುಟುಂಬಕ್ಕೆ ಆಯುಷ್ಮಾನ್ ಭಾರತದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದು ತಪ್ಪಾಯ್ತಾ? ಪುತ್ತೂರು ದರ್ಬೆಯಿಂದ ಬೆದ್ರಳ ತನಕ ನಾವು 4-5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಗುಂಡಿ ಮುಚ್ಚಿ ಮಲೆ ಅಂತ ಹೇಳಿದ್ರು. ಮಲೆ ನಿಂತ ಈಗ 15 ದಿವಸ ಆಯಿತು, ಒಂದು ಹೊಂಡ ಮುಚ್ಚುವುದಿಲ್ಲ. ನಾವು ವೈಯಕ್ತಿಕ ನಾವು ಸ್ವಂತ ಖರ್ಚು ಮಾಡಿ ಹೊಂಡ ಮುಚ್ಚಿದೆ ತಪ್ಪಾಯ್ತಾ? ಅದಕ್ಕೆ ಗಡೀಪಾರು ಮಾಡೋದಾ? ಇದು ಏನಿದ್ರೆ ಶಾಸಕರ ಈ ನಡವಳಿಕೆ ಬಗ್ಗೆ ನಾವು ಬಹಿರಂಗವಾಗಿ ಹೇಳ್ತೇವೆ. ಅದು ಶಾಸಕರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ
ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿ ನಮ್ಮನ್ನು ಎನ್ಕೌಂಟರ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡೋದು, ಗಡಿಪಾರು ಮಾಡಿಸಲಿಕ್ಕೆ ಪ್ರಯತ್ನ ಮಾಡೋದು. 5 ತಿಂಗಳ ಹಿಂದೆ ನಮ್ಮನ್ನು ಗಡಿಪಾರು ಮಾಡಲಿಕ್ಕೆ ನೋಟಿಸ್ ಬಂದಿತ್ತು. ಈಗ 5 ತಿಂಗಳ ತನಕ ಗಡಿಪಾರು ಯಾವುದೇ ಮಾಡದೆ ನೋಟಿಸ್ ಕಳಿಸಿ. ಹಾಗಾದ್ರೆ 5 ತಿಂಗಳಲ್ಲಿ ಯಾವುದಾದ್ರೂ ನಾವು ಒಂದು ಇನ್ಸಿಡೆಂಟ್ ಮಾಡಿದ್ದೇವಾ? ಇದಕ್ಕಿಂತ ಹಿಂದೆ ಮಾಡಿದಾವ? ನಮಗೆ ಒನ್ನೋಡಿಸವನ್ನು ಕೊಟ್ಟಿದ್ದಾರೆ, ಬಾಂಡ್ ಬರೆದು ಕೊಟ್ಟಿದ್ದೇನೆ. ಒನ್ನೋಡಿಸವನ್ನು ಕೊಟ್ಟು ತಹಸೀಲ್ದಾರ್ ಕಚೇರಿಯಲ್ಲಿ ಒನ್ನೋಡಿಸವನ್ನು ಕೊಟ್ಟ ನಂತರ ಮತ್ತೆ ಇದು AC ಕಚೇರಿಯಿಂದ ನಮಗೆ ಗಡಿಪಾರು ನೋಟಿಸ್ ಬರೋದಾದ್ರೆ ಒನ್ನೋಡಿಸವನಿಗೆ ವ್ಯಾಲ್ಯೂ ಇಲ್ಲ. ಹಾಗಾದ್ರೆ ಒನ್ನೋಡಿಸನ್ನು ಬಾಂಡ್ ಬರೆದು ಯಾಕೆ ಕೊಡೋದು? ನಾವೇನು ಅಹಿತಕರ ಘಟನೆ ಮಾಡುವುದಿಲ್ಲ, ಮಾಡಿದ್ರೆ ನೀವು ಜವಾಬ್ದಾರಿ ಅಂತೇಳಿ ಬರೋದು. ಅದು ಕೊಟ್ಟ ನಂತರ ಇದು ಮುಗಿಯೋ ತನಕ AC ಕಚೇರಿಯಿಂದ ಮತ್ತೆ ಶಾಸಕರ ಒತ್ತಡ ಮಾಡಿಸೋದು. AC ಅವರಿಗೆ ಮಾಹಿತಿ ಇಲ್ಲ, ಪೊಲೀಸ್ನವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನನಗೆ ನೋಟಿಸ್ ಕೊಡೋ ಪೊಲೀಸರೇ ಬೇಸರ ಮಾಡ್ತಾರೆ. ನಿಮ್ಗೆ ಸುಮ್ಮನೆ ನೋಡಿ, ರಾತ್ರಿ 1 ಗಂಟೆಗೆ ಮನೆ ಹತ್ರ ಬರೋದು, ಫೋಟೋ ತೆಗೆದು ನಾವೇನು ಕೊಲೆ ಮಾಡಿದ್ದೇವೆ, ಇಲ್ಲಿ ಏನು ಮಾಡಿದ್ದೇವೆ ಅಂತೇಳಿ ಪೊಲೀಸ್ ಇಲಾಖೆ ಬಹಿರಂಗವಾಗಿ ಹೇಳ್ಬೇಕು. ಇವನು ಇಂಥ ಕೊಲೆ ಆರೋಪಿ, ಇಂಥ 307 ಕೇಸಲ್ಲಿ ಇದ್ದಾನೆ, ಇಂಥ ಕೋಮುಗಲಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಅಂತ ಹೇಳ್ಬೇಕಲ್ಲ, ಅದಾದ್ರೆ ಇಡ್ಬೇಕಲ್ಲ. ನಾ ಇದನ್ನೇ ಒತ್ತಿ ಹೇಳ್ತಾ ಇದ್ದೇನೆ, ಸುಳ್ಳು ಕೇಸ್ ಇದೆ ಅಂತೇಳಿ ನನ್ನ ಕಮ್ಯುನಿಟಿನವ್ರ ಹತ್ರ ಸುಳ್ಳು ಕೇಸ್ ಕೊಡಿಸುವುದು ಅದು ಯಾವುದು ಸಾಧ್ಯ ಆಗದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ನ್ಯಾಯಾಂಗವನ್ನು ದುರುಪಯೋಗಪಡಿಸಿ ಶಾಸಕರು, ನಾನು ಹೇಳ್ತಾ ಇದ್ದೇನೆ, ಶಾಸಕರೇ, ಇಂಥ ಅಶೋಕರೇ 100 ಅಶೋಕರೇ ಬಂದರು ನನ್ನ ಬಾಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪೊಲೀಸ್ತೀರಾ? ನಮಗೆ ನೀವು ಪೊಲೀಸ್ತೀರಿ, ನಮ್ಗೆ ಏನೆಲ್ಲ ಮಾಡಿಸಿ ಎಲ್ಲ ನಾವು ಇದನ್ನು ಹಿಂದೆ ಹೇಳಿದ್ದೇನೆ. ಅದಕ್ಕೆಲ್ಲ ಭಯಪಟ್ಟು ಬದುಕುವಂಥ ವ್ಯಕ್ತಿ ಅಲ್ಲ. ಎಷ್ಟು ಜನರನ್ನು ಸಂಧಾನಕ್ಕೆ ಕಳಿಸಿದಿರಿ? ಯಾಕೆ ನಿಮ್ಮೊಟ್ಟಿಗೆ ಸಂಧಾನಕ್ಕೆ ಬರಬೇಕು? ನೀವು ಮಾಡಿದಾದ್ರೆ ಕೆಲಸ ಏನು? ನೀವು ರಸ್ತೆಯಲ್ಲಿ ಇರುವ ಗುಂಡಿಯನ್ನು ಮುಚ್ಚಿಸಲಿಕ್ಕೆ ನಿಮ್ಮ ಮನೆಯಿಂದ ದುಡ್ಡು ತಂದು ಹಾಕೋದ? ನೀವು ಸರ್ಕಾರದ ದುಡ್ಡಲ್ಲಿ ಗುಂಡು ಮುಚ್ಚಿಸಲಿಕ್ಕೆ ನಿಮ್ಗೇನು? ದರ್ಬೆಯಲ್ಲಿ ಏನು ಕಾಂಕ್ರೀಟೀಕರಣ ಮಾಡೋದು ಬಿಟ್ಟು ಮಳೆಗಾಲದಲ್ಲಿ ಇಂಟರ್ಲಾಕ್ ಹಾಕಿದ್ದೀರಿ. ಅಲ್ಲಿ ಬೆದ್ರೋಳದಲ್ಲಿ ಎಷ್ಟು ಸರಿ ಇಂಟರ್ಲಾಕ್ ಹಾಕಿ ಹಾಕೋದು ತೆಗೆದು ಎಷ್ಟು ಬಿಲ್ಲು ಪಾಸ್ ಮಾಡಿದ್ದೀರಿ? ಅಲ್ಲಿ ಕಬಕದಿಂದ ಸಾರತ್ತೂರು ಆ ಭಾಗಕ್ಕೆ 13 ಕೋಟಿ ರೂಪಾಯಿದು ಡಾಮರೀಕರಣ ಅಂತ ಹಾಕಿದ್ದೀರಲ್ಲ, ದುಡ್ಡು ಯಾರು ಬಿಡುಗಡೆ ಮಾಡಿದ್ದು? ಯಾರ ಅಧಿಕಾರ ಇರುವಾಗ ಮಾಡಿದ್ದು? ಆ ರಸ್ತೆದ ಪರಿಸ್ಥಿತಿ ಏನಿದೆ ಈಗ? ಹೋದ ಕಡೆಯಲ್ಲಿ ಹೋಗಿ ಮುಸ್ಲಿಮರನ್ನು ಗುರಿ ಮಾಡಿ ಬಿಟ್ಟುಕೊಂಡು ನೀವು ಇವತ್ತು ಕಾಲಿಗೆ ನಾಳೆ ತಲೆಗೆ ಅದನ್ನು ನಾನು ವಿರೋಧಿಸಿದೆ, ಇವರಿಗೆ ತೊಂದರೆ ಆಗೋದು. ಮುಂದಿನ ಚುನಾವಣೆಯಲ್ಲಿ ಈ ಪುತ್ತೂರಿನ ಮತದಾರರು, ಜಾತ್ಯತೀತ ಮತದಾರರು ನಿಮ್ಮಂಥ ಕೋಮುವಾದಿಯನ್ನು ಚುನಾವಣೆಗೆ ನೀವು ಏನು ಡಿಪಾಸಿಟ್ ಕಟ್ಟಿದ್ದೀರಿ ಅದು ಕೂಡ ಸಿಗದ ಥರ ಮಾಡಿಲ್ಲದ್ರೆ ಇದು ಅಕಿಮ್ ಕೂರಣಕ ಅಲ್ಲ. ನೆನಪಿಟ್ಟುಕೊಳ್ಳಿ ಅಶೋಕರೇ, ನಿಮ್ಗೆ ನಾನು ಹಲವು ಬಾರಿ ಎಚ್ಚರಿಕೆ ಕೊಟ್ಟಿದ್ದೇನೆ. ನೀವು ರೌಡಿಗಳನ್ನು ಇಟ್ಟುಕೊಂಡು ತೇಜೋಧ ಮಾಡಿಸು. ನಿಮ್ಮದೇ ಅಭಿಮಾನಿ ಬಳಗ ಗ್ರೂಪ್, ನಿಮ್ಮದೇ ಸೋಷಿಯಲ್ ಮೀಡಿಯಾ ಗ್ರೂಪ್ ಅಲ್ಲಿ ನೀವು ಏನೆಲ್ಲ ತೇಜೋಧ ಮಾಡಿಸಿದ್ರಿ ನಿಮ್ಗೆ ಕಣ್ಣು ಕಾಣೋದಿಲ್ಲವಾ? ಬಾಕಿ ಇದ್ದವರ ಹತ್ರ ನಮ್ಮ ಬಗ್ಗೆ ನೀವು ಅವನನ್ನು ಸರಿ ಮಾಡಿ ಅಂತ ಹೇಳಿಸ್ತೀರಿ, ಅದು ನಿಮ್ಗೆ ಆಗ್ತದಾ? ಅದೆಲ್ಲ ನಿಲ್ಲಿಸಬೇಕು ಶಾಸಕರೇ. ನಿಮ್ಮ ಒಟ್ಟಿಗೆ ಇರುವಂತಹ ಚೇಲಗಳನ್ನು ನೀವು ಬದಿಗಿಟ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ನಿಮ್ಮನ್ನು ಸಂಪೂರ್ಣ ಹಾಳು ಮಾಡದೆ ಇಂಥ ಚೇಲಗಳು ನಿಮ್ಮನ್ನು ತೇಜೋಧ ಮಾಡಲಿಕ್ಕೆ ನಿಮ್ಮ ವಿರುದ್ಧ ನಾವು ಮಾತನಾಡಿದರೆ ಅವರ ಹೊಟ್ಟೆ ತುಂಬುತ್ತದೆ. ಈ ಬಕೆಟ್ಗಳಿದ್ದಾರಲ್ಲ, ಅವರ ಹೊಟ್ಟೆ ತುಂಬಲಿಕ್ಕೋಸ್ಕರ ಬಂದಿದ್ದು. ಅವರಿಗೆ ಸಮುದಾಯದಲ್ಲಿ 1 ಪೈಸದ ಮೇಲೆ ಇಲ್ಲ. ಅವರಿಗೆ ಅವರು ಸಮುದಾಯ ದ್ರೋಹಿಗಳವರು. ಅವರಿಗೆ ಸಮುದಾಯದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇಲ್ಲ. ಅವರಿಗೆ ವಕ್ಫಲ್ಲಿ ಹುದ್ದೆ ಬೇಕು, ನಿಮ್ಮ ಲೆಟರ್ ಬೇಕು, ಅದಕ್ಕೋಸ್ಕರ ನಿಮ್ಮ ಹಿಂದೆ ಬಂದಿದ್ದಾರೆ. ಇನ್ನು ಕಡೆಯಿಂದ ನಿಮ್ಮನ್ನು ದೂರ್ತಾ ಇದ್ದಾರೆ. ಸಾಕ್ಷಿ ನಾನು ಕೊಡ್ತೇನೆ. ನಿಮ್ಮ ವಿರುದ್ಧ ನಾನು ಮಾತನಾಡಿದ್ದಕ್ಕೆ ನನ್ನ ಎದೆ ಮುಟ್ಟಿ ನನ್ನ ಬೆನ್ನು ಮುಟ್ಟಿ ಹೇಳಿದವರು ಅವರು. ಒಳ್ಳೆ ನಲ್ಲಾಯಿನರ ಮುಂಡೆದು ನಲ್ಲಾಯಿನಿ ಅಂತೇಳಿ ಯಾರು ನಿಮ್ಮ ಪರವಾಗಿ ಮೊನ್ನೆ ಪ್ರೆಸ್ ಮೀಟ್ ಕರೆದರು ಅವರು. ನೀವು ರಾಜಕೀಯ ನಿವೃತ್ತಿ ಪಡೆದು ಒಳ್ಳೆಯದು ಅಶೋಕರೇ. ನಿಮಗೆ ರಾಜಕೀಯದ ಅನುಭವದ ಕೊರತೆ ಇದೆ. ನಾನು ಹೇಳಿದೇನು, ಇಂದಿನ ಶಾಸಕರನ್ನು ನೋಡಿ ಕಲೀರಿ ಹೇಳಿದೆ ನಿಮಗೆ ತಪ್ಪಾಯ್ತಾ? ಅವರನ್ನು ಇನ್ನೂ ನೋಡಿ ಕಲೀರಿ. ನಿಮ್ಗೆ ಇನ್ನೂ 2.5 ವರ್ಷ ಅವಕಾಶ ಇದೆ. ಅವರ ಕೆಲಸವನ್ನು ನೋಡಿ ಕಲೀರಿ. ನೀವು ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡಲಿಕ್ಕೆ ಬಾಯಿ ಬರದವರಿಗೆ ಅಲ್ಪಸಂಖ್ಯಾತ ಕೊಡದ ಅಧ್ಯಕ್ಷ, ಬ್ಲಾಕ್ ಅಧ್ಯಕ್ಷ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಒಂದು ವಿರೋಧ ಪಕ್ಷದವರು ಮಾತನಾಡಿದರೆ ನೀವು ಮಾತನಾಡಿಸಬೇಕಾಗಿದ್ದು ಅಧಿಕೃತ ಬ್ಲಾಕ್ ಕಾಂಗ್ರೆಸ್ನವರ ಹತ್ರ. ನೀವು ಬಾಯಿ ಬರದ ವ್ಯಕ್ತಿ ಅಲ್ಪಸಂಖ್ಯಾತರ ಹತ್ರ ಮಾಡಿದ್ವಿ. ಮುಸಲ್ಮಾನರು ತಾಗಿಸ್ಲಿಕ್ಕೆ ನಿಮ್ಮ ಈ ಹಿನ್ನೆಲೆ ಏನು ಎಲ್ಲ ಗೊತ್ತಿದೆ. ನಾವೇನು ಇಲ್ಲಿ ಪಿಸ್ತೂಲ್ ಹಿಡಿದು ಯಾರನ್ನ ಹೆದರಿಸಲಿಲ್ಲ. ನಿಮ್ಮ ತರ ನಿಮ್ಮನ್ನೇ ಗಡಿಪಾರು ಮಾಡಬೇಕಿತ್ತು ಮೊದಲು. ಇಲ್ಲಿಂದ ಪುತ್ತೂರಿಂದ ಶಾಂತಿಯುತವಾಗಿ ಜನರು ಬದುಕ್ತಾ ಇರ್ತಿದ್ರು.